ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ. ನಿಂಗಯ್ಯನ ಮಾತಿನ ಹಾಗೆ ಸ್ಮಶಾನಕ್ಕೆ ಹೋಗಿ ಒಂದು ಪ್ರೇತವನ್ನು ವಶಪಡಿಸ್ಕೊಳ್ಬೇಕು ಅಂತ ಹೋಗಿದ್ದ ಭದ್ರಯ್ಯನಿಗೆ ಅದರಲ್ಲಿ ಸೋಲಾಗತ್ತೆ. ಬದಲಿಗೆ ಸೆರೆಮನೆ ವಾಸ ಮಾಡಬೇಕಾಗಿ ಬರುತ್ತೆ. ನಿಂಗಣ್ಣ ಕೂಡ ಈ ಭದ್ರಯ್ಯನ ಹೆಂಡತಿ ಮುನಿಯಮ್ಮನನ್ನು ವಶೀಕರಣದಿಂದ ತನ್ನ ಕಡೆ ಸೆಳ್ಕೋಬೇಕು ಅಂತ ಹೇಳಿ ಹೋಗ್ತಾನೆ. ಆದರೆ ಅವನೇ ಸತ್ತು ಹೋಗ್ತಾನೆ. ಆದರೆ ಮುನಿಯಮ್ಮ ಅವನ ವಶೀಕರಣದ ಒಂದು ಪರಿಣಾಮವಾಗಿ ಅವನ ಹತ್ರ ಹೋಗಬೇಕು ಅಂತ ಹೋಗಿ ಬರ್ತಾಳೆ. ಆದರೆ ಅವನಲ್ಲಿ ಸತ್ತು ಹೋಗಿರ್ತಾನೆ. ಆಮೇಲೆ ಹಳ್ಳಿ ಜನರು ಅವಳನ್ನು ಕರ್ಕೊಂಡು ಬಂದು ಮತ್ತೆ ಮನೆಯನ್ನು ಮುಟ್ಟಿಸ್ತಾರೆ. ಆದರೆ ಮನೇಲಿದ್ದ ಅತ್ತೆಗೆ ಅವಳ ಬಗ್ಗೆ ಅಸಮಾಧಾನ ಆಗುತ್ತೆ. ಅವಳು ಪೂರ್ತಿ ಹಾದರಗಿತ್ತಿ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಾಳೆ. ಜೊತೆಗೆ ಅಷ್ಟೊತ್ತಿಗೆ ಭದ್ರಯ್ಯ ಕೂಡ ಹಿಂತಿರುಗಿ ಬರ್ತಾನೆ ಜೈಲಿಂದ. ಆಗ ಅವನ ಹತ್ರ ಸೊಸೆಯ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಅವನ ಮನಸ್ಸನ್ನು ಕಲುಷಿತಗೊಳಿಸ್ತಾಳೆ. ಇಷ್ಟೊತ್ತಿಗಾಗಲೇ ಈ ಸುದ್ದಿ ತನ್ನ ಬಂಧುವರ್ಗದವ್ರಿಗೂ ಕುಲಸ್ಥರಿಗೂ ಎಲ್ಲರಿಗೂ ಗೊತ್ತು ಹೋಗಿದೆ, ತಿಳಿದು ಹೋಗಿದೆ. ಅವರೆಲ್ಲ ತನ್ನ ಬಗ್ಗೆ ಅಸಮಾಧಾನಗೊಳ್ತಾರೆ. ತನ್ನನ್ನು ಜಾತಿಯಿಂದ ಹೊರಗಡೆ ಕೂಡ ಹಾಕ್ತಾರೆ ಅನ್ನೋ ವದಂತಿ ಹುಟ್ಟಿದೆ ಅಂತ ಭದ್ರಯ್ಯ ಅಂದ್ಕೊಳ್ತಾನೆ. ತನಗೆ ತಿಳಿದ ಹಾಗೆ ತನ್ನ ಹೆಂಡತಿ ಮುನಿಯಮ್ಮ ಒಳ್ಳೆ ಹೆಣ್ಣು. ಆಕೆ ಮನಸ್ಸು ದೊಡ್ಡದು, ಗುಣನೂ ಒಳ್ಳೆಯದು. ಹೇಳಿಕೆ ಮಾತಿಗೆ ಕಿವಿ ಕೊಟ್ಟು ಅವಳನ್ನು ಬಿಡೋದು ಸರಿಯಲ್ಲ ಅಂತಲೂ ಅವನಿಗೆ ಅನಿಸುತ್ತೆ. ಆದರೆ ಆ ಹೆಂಡತಿಯನ್ನು ಜೊತೆಗೆ ಇಟ್ಕೊಳ್ಳೋಕ್ಕೆ ತಾಯಿ, ಬಂಧುಗಳು, ಕುಲಸ್ಥರು, ಜಾತಿ ಎಲ್ಲರೂ ವಿರೋಧವಾಗಿದ್ದಾರೆ. ಏನು ಮಾಡಬೇಕು? ಈ ಮುನಿಯಮ್ಮನ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಭದ್ರಯ್ಯನ ಕೈಯಲ್ಲಿ ಆಗೋದಿಲ್ಲ. ಇನ್ನು ನಿಂಗಣ್ಣನ ನೆನಪಾದಾಗ ಕೂಡ ಅವನ ವಿಷಯವಾಗೂ ಕೂಡ ಇವನು ಬೇರೆ ಏನೂ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗದಂಗೆ ಆಗುತ್ತೆ. ಅವನು ತನ್ನ ಹೆಂಡತಿ ಮೇಲೆ ಕಣ್ಣಿಟ್ಟ ವಂಚಕ, ಶತ್ರು. ಆದರೆ ಭೂತವಿದ್ಯೆ ಹೇಳಿಕೊಟ್ಟ ನೆಚ್ಚಿನ ಮಿತ್ರ, ಗುರು ಅಂತಲೂ ಅನ್ನಿಸ್ತಿರುತ್ತೆ. ನಿಂಗಣ್ಣ ತನಗೆ ಶತ್ರುನೂ ಹೌದು, ಮಿತ್ರನೂ ಹೌದು. ಇನ್ನು ಈ ಶತ್ರುತ್ವದ ನೆನಪು ಉಳಿಯೋಕ್ಕೆ ಮುನಿಯಮ್ಮ ಕಣ್ಣೆದುರಿಗೆ ಇದ್ದಾಳೆ. ಆದರೆ ಮಿತ್ರತ್ವದ ಜ್ಞಾಪಕಕ್ಕೆ ಭೂತವಿದ್ಯೆ ಇನ್ನೂ ಕರಗತನೇ ಆಗಿಲ್ಲ. ಭೂತವಿದ್ಯೆನ ಒಂದ್ಸಲ ಕಲಿಯೋಕ್ಕೆ ಹೋಗಿ 3 ತಿಂಗಳ ಸೆರೆಮನೆ ವಾಸ ಲಭ್ಯವಾಯಿತು. ಅಷ್ಟಕ್ಕೆ ಅದನ್ನು ಬಿಟ್ಬಿಡಲ್ಲ. ಅದನ್ನು ಬಿಟ್ಬಿಡೋ ಬದಲು ತನ್ನ ಜೀವವನ್ನೇ ಬಿಡೋದು ಮೇಲ. ಆದರೆ ಅದನ್ನು ಹೇಗೆ ಸಾಧಿಸೋದು? ಹೆಣ ಬೇಕು ಅದಕ್ಕೆ. ಆಗ್ತಾನೆ ಸತ್ ಹೆಣ. ಅದು ಸಿಕ್ಕೋವರೆಗೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧನೆ ಇಲ್ಲದೆ ಸಿದ್ಧಿ ಇಲ್ಲ. ಆದರೆ ಹೆಣ ಸಿಕ್ಕೋದೇ ಕಷ್ಟ ಆಗಿದೆ. ಸುಡುಗಾಡಲ್ಲಿ ಸಿಕ್ಕೋ ಅವರವರ ಹೆಣಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ತನಗೆ ಅಧಿಕಾರ ಇಲ್ಲ. ಜೊತೆಗೆ ಹಾಗೆ ಮಾಡೋಕ್ಕೆ ಹೋಗಿ ಈಗಾಗಲೇ ಸೆರೆಮನೆ ವಾಸವನ್ನು ಅನುಭವಿಸಿದ್ದಾಗಿದೆ. ಮತ್ತೆ ಮತ್ತೆ ಅದನ್ನೇ ಪ್ರಯತ್ನ ಮಾಡಿದ್ರೆ ಮತ್ತೆ ಅದೇ ಸೆರೆಮನೆ ವಾಸ ಕಟ್ಟಿಟ್ಟ ಬುತ್ತಿ ಆಗತ್ತೆ. ಪರಿಸ್ಥಿತಿ ಹೀಗಿರುವಾಗ ಹೆಣ ಸಿಕ್ಕೋದು ಸುಲಭನಾ ಅಂತ ಭದ್ರಯ್ಯ ಅಂದ್ಕೊಳ್ತಾನೆ. ತನ್ನ ತಾಯಿ ಸಾಯಬೇಕು ಅಥವಾ ತನ್ನ ಹೆಂಡತಿ ಸಾಯಬೇಕು. ಆಗ ಮಾತ್ರ ತನ್ನದು ಅಂತಕ್ಕಂತಹ ಒಂದು ಹೆಣ ಸಿಕ್ಕತ್ತೆ. ಅದರ ಮೇಲೆ ಪ್ರಯೋಗ ಮಾಡಿದ್ರೆ ಯಾರೂ ಅಡ್ಡಿ ಬರೋದಿಲ್ಲ. ಜೊತೆಗೆ ಸೆರೆಮನೆಯ ಭಯನೂ ಇರೋದಿಲ್ಲ. ಆದರೆ ಆತುರಕ್ಕೆ ತಾಯಿ ಸಾಯ್ತಾಳ ಅಥವಾ ಇನ್ನು ವಯಸ್ಸಾಗದೆ ಹೆಂಡತಿ ಸಾಯ್ತಾಳ ಅಂತ ಅನಿಸುತ್ತೆ ಅವನಿಗೆ. ಜೊತೆಗೆ ತಾಯಿ ತನ್ನನ್ನು ಹೆತ್ತಾಕೆ ಅವಳ ಬಸರಿಂದಲೇ ಬಂದು ಅವಳನ್ನು ಕೊಲ್ಲೋದ ಅನಿಸುತ್ತೆ. ಜೊತೆಗೆ ಹೆಂಡತಿ ಮದುವೆ ಆದಮೇಲೆ ತನಗೂ ಅವಳಿಗೂ ಸಂಬಂಧ ಬೆಳೆದದ್ದು. ಅದಕ್ಕೆ ಮೊದಲು ಅವಳು ಯಾರೋ ತಾನು ಯಾರೋ. ಜೊತೆಗೀಗ ಅವಳಿಗೆ 16ನೇ ಹಾದರಗಿತ್ತಿಯ ಪಟ್ಟ ಕೂಡ ತುರುಕಿದೆ. ಆದ್ದರಿಂದ ತನ್ನ ಹಾಗೂ ತನ್ನ ಮನೆಯ ಗೌರವ ನಾಶ ಆಗೋಗಿದೆ. ಒಂದು ಕಾಲದಲ್ಲಿ ಒಲಿದು ಬಂದಂತಹ ಈ ನಾರಿ ಈಗ ಮಾರಿಯಾಗಿದ್ದಾಳೆ. ಅವಳು ಇರೋಕ್ಕೆ ಬದಲು ಸಾಯೋಕ್ಕೆ ವಾಸಿ. ಅವಳು ಸತ್ತರೆ ತನ್ನ ತಾಯಿಗೂ ಸಂತೋಷ ಆಗುತ್ತೆ. ಬಂಧುಗಳು, ಕುಲಸ್ಥರು ಕೂಡ ಸಮಾಧಾನ ಪಡ್ತಾರೆ. ಜಾತಿ ಉಳಿಯುತ್ತೆ. ಎಲ್ಲಕ್ಕಿಂತ ಹೆಚ್ಚಿಗೆ ತನಗೊಂದು ಹೆಣ ಸಿಕ್ಕತ್ತೆ. ಅದರಿಂದ ಭೂತವಿದ್ಯೆ ಕರಗತ ಆಗತ್ತೆ. ಆಹಾ, ಎಷ್ಟೊಂದು ಉಪಯೋಗ ಅವಳು ಸಾವಿಂದ. ಆದರೆ ಅವಳು ಸಾಯೋದು ಹೇಗೆ? ತಾನೇ ಸಾಯಿಸ್ಬಿಟ್ರೆ ಅಥವಾ ಅವಳಾಗೆ ಸಾಯೋ ಹಾಗೆ ಮಾಡಿದ್ರೆ? ಈ ಥರ ಭದ್ರಯ್ಯ ಕೊನೆ ಮೊದಲಿಲ್ಲದೆ ಯೋಚನೆ ಮಾಡೋಕ್ಕೆ ಇಟ್ಕೋತಾನೆ. ಮನೆಯಲ್ಲಿ ಒಬ್ರಿಗೊಬ್ರಿಗೆ ಮಾತಿಲ್ಲದೆ ಇದೇ ರೀತಿ 3 ದಿನ ಕಳೆದು ಹೋಗುತ್ತೆ. ಇನ್ನು 4ನೇ ದಿನ ಬರುತ್ತೆ. ಅದು ಮುನಿಯಮ್ಮನ ಪಾಲಿಗೆ ದುರ್ದಿನ ಆಗಿರುತ್ತೆ. ಆ ದಿವಸ ಏನಾಗುತ್ತೆ, ಭದ್ರಯ್ಯನನ್ನು ಹುಡುಕೊಂಡು ಯಾರೋ ಒಬ್ಬ ಅಪರಿಚಿತ ಮನೆಗೆ ಬರ್ತಾನೆ. ಅವನು ಇವರಿಗೆ ಅಪರಿಚಿತ, ಆದರೆ ಭದ್ರಯ್ಯನಿಗೆ ಪರಿಚಿತ ಅವನು. ಏಕೆಂದರೆ ಭದ್ರಯ್ಯ ಸೆರೆಮನಿಯಲ್ಲಿ ಇದ್ದಾಗ
ಇವನಿಗೂ ಮತ್ತು ಆ ಭದ್ರಯ್ಯನಿಗೂ ಪರಿಚಯ ಆಗಿತ್ತಂತೆ. ಆ ಪರಿಚಯ ಪರಸ್ಪರ ಗಾಢ ಸ್ನೇಹವನ್ನು ಬೆಸೆದಿತ್ತು ಅಂತ ಕೂಡ ಆ ಬಂದವನು ಹೇಳ್ದ. ಆ ಸಮಯದಲ್ಲಿ ಭದ್ರಯ್ಯ ಮನೆಯಲ್ಲಿ ಇರೋದಿಲ್ಲ. ಮುನಿಯಮ್ಮ ಆ ಅಪರಿಚಿತನಿಗೆ ಸ್ವಲ್ಪ ಹೊತ್ತು ಕಾಯಕ್ಕೆ ಅಂತ ಹೇಳ್ತಾಳೆ. ಆತ ಅವಳ ಮಾತಿನ ಹಾಗೇನೆ ಅಂಗಳದಲ್ಲಿ ಹಾಸಿದ್ದ ಚಾಪೆ ಮೇಲೆ ಕೂತ್ಕೋತಾನೆ. ಕಿವುಡಿಯಾದ ಭದ್ರಯ್ಯನ ತಾಯಿ ಇದೆಲ್ಲ ನೋಡ್ತಾಳೆ. ಅವಳಿಗೆ ಈ ಅಪರಿಚಿತನ ವಿಷಯವೇನೂ ಕೂಡ ತಿಳಿದಿರೋದಿಲ್ಲ. ಮೊದಲೇ ಸೊಸೆಯನ್ನ ಶಂಕಿಸ್ತಿದ್ದ ಆಕೆ ಅಪರಿಚಿತ ಒಬ್ಬನನ್ನ ತನ್ನ ಮನೆಯಲ್ಲಿ ಕಂಡಾಗ ಇಲ್ಲದೆ ಇರೋ ಅರ್ಥ ಕಲ್ಪಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ವಿಷಯ ಏನೂ ಅರಿದೇ ಇದ್ದಂತಹ ಆಕೆ ತನ್ನ ಸೊಸೆಗೆ 16 ಆಣೆ ಹಾದರಗಿತ್ತಿ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಉಳಿಯೋದಿಲ್ಲ. ಆಕೆ ಕೆಟ್ಟ ಶಬ್ದಗಳನ್ನು ಗೊಣಕೊಂಡು ಅಡುಗೆ ಮನೆಯಲ್ಲಿ ಕೂತ್ಕೊಂತಾಳೆ. ಎಷ್ಟು ಹೊತ್ತಾದರೂ ಭದ್ರಯ್ಯ ಬರೋದಿಲ್ಲ. ಕಾದು ಕುಳಿತಿದ್ದಂತಹ ಅಪರಿಚಿತನಿಗೆ ತುಂಬ ಬೇಜಾರಾಗುತ್ತೆ. ತಾನು ಅದೇ ದಿನ ತನ್ನ ಸ್ವಂತ ಊರಿಗೆ ಹೋಗಬೇಕು, ಇನ್ಯಾವಾಗಾದರೂ ಬೆಂಗಳೂರಿಗೆ ಬಂದಾಗ ಭದ್ರಯ್ಯನನ್ನು ಕಾಣ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. 1-2 ಕ್ಷಣ ಬಾಗಿಲಲ್ಲೇ ನಿಂತ್ಕೊತಾಳೆ ಮುನಿಯಮ್ಮ. ಯಾರು ಬಂದಿದ್ರು ಅಂತ ಹೇಳೋದು ಅಂತ ಆ ಅಪರಿಚಿತನನ್ನು ಕೇಳಿ ಅವನ ಹೆಸರನ್ನು ತಿಳ್ಕೋಬೇಕು ಅಂತ ಅಂದ್ಕೊಳ್ತಾಳೆ. ಆದರೆ ಹಾಗೆ ಕೇಳೋದನ್ನು ಮರೆತು ಬಿಡ್ತಾಳೆ. ಅವನು ಹೋದ ನಂತರ ಮತ್ತೆ ಆ ಸಂಗತಿ ನೆನಪಾಗತ್ತೆ. ಹಾಗಾಗಿ ಆಕೆ ಬಾಗಿಲ ಹತ್ರನೇ ನಿಂತ್ಕೊಂಡು 1-2 ಕ್ಷಣ ಯೋಚನೆ ಮಾಡ್ತಾಳೆ. ಅಷ್ಟರಲ್ಲಿ ತನ್ನ ಅತ್ತೆ ಸಿಟ್ಟಿಂದ ಕೂಗಿದ್ರಿಂದ ಅವಳು ಒಳಗಡೆ ಹೋಗಲೇಬೇಕಾಗತ್ತೆ. ಇನ್ನು ಭದ್ರಯ್ಯ ಮನೆಗೆ ಹಿಂತಿರುಗಿದಾಗ ಸಂಜೆ ಆಗಿರುತ್ತೆ. ಮುನಿಯಮ್ಮ ಇನ್ನೂ ದೀಪ ಹಚ್ಚಿರೋದಿಲ್ಲ. ಆಕೆ ತನ್ನ ಅತ್ತೆ ಆಡಿದ ಕೆಟ್ಟ ಮಾತುಗಳಿಗೆ ನೊಂದುಕೊಂಡು ಏನೋ ಕಾರಣವಾಗಿ ಮಾಡಿದ ಭರ್ತ್ಸನೆಯನ್ನು ಸಹಿಸಲಾರದೆ ಕತ್ತಲೆ ತುಂಬಿದ್ದ ಮೂಲಿನಲ್ಲಿ ಮೊಣಕಾಲಿನ ಮೇಲೆ ತಲೆ ಇಟ್ಟು ಅಳ್ತಾ ಕೂತಿರ್ತಾಳೆ. ಭದ್ರಯ್ಯ ಮನೆ ಒಳಗೆ ಬರ್ತಾನೆ. ಆ ಕತ್ಲೆಯಲ್ಲಿ ಮುನಿಯಮ್ಮ ಅವನ ಕಣ್ಣಿಗೆ ಕಾಣೋದಿಲ್ಲ. ನೇರವಾಗಿ ಅಡುಗೆ ಮನೆಗೆ ಹೋಗ್ತಾನೆ. ಒಲೆ ಮುಂದೆ ಕೂತಿದ್ದ ತಾಯಿಯನ್ನು ಮುನಿ ಎತ್ತೋದ್ಲವ ಅಂತ ಕೇಳ್ತಾನೆ. ಸೊಸೆ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದ ಅತ್ತೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದನ್ನು ಬಿಡೋದಿಲ್ಲ. ಎತ್ತೋಗೋದ್ಲು ಹಾದ್ರಗಿತ್ತಿ, ಅವಳಿಗೆ ಹೇಳೋರ್ಯಾರು ಕೇಳೋರ್ಯಾರು, ನೀನು ಮನೆಗೆ ಇಲ್ದಿದ್ರೆ ಅವಳು ಇರೋಕ್ಕಿಲ್ಲ ಕಣ್ಮಗ, 10 ಮನೆ ಚಿನಾಲಿ ಆಗ್ಬಿಟ್ಟಿದ್ದಾಳು ಅವಳು ಅಂತ ಹೇಳ್ತಾಳೆ. ತಾಯಿ ಮಾತನ್ನು ಕೇಳಿ ಭದ್ರಯ್ಯ ಮೌನವಾಗಿರ್ತಾನೆ. ಆಗ ಅವನ ತಾಯಿನೇ ಮತ್ತೆ ಮುಂದುವರಿಸ್ತಾಳೆ. ಇದೇನು ಸೂಳೆ ಮನೆ ಕೆಟ್ಟೋಯ್ತಲ್ಲ ಭದ್ರು, ಯಾರ್ಯಾರು ಹುಡುಕೊಂಡು ಬರ್ತಾರೆ ಕಣ್ಲ ಅವಳನ್ನ. ಇವತ್ತು ಯಾವನೋ ಬಂದ, ಆಗ ಆ ಪಡ್ಸಾಲೆಯಲ್ಲಿ ಆ ಗಂಟೆ ಅಲ್ಲಿ 1 ಗಂಟೆ ಕುಕ್ಕರ್ಸ್ಕೊಂಡಿದ್ದ ಅವನು. ಅವಳೊಂದಿಗೆ ಮಾತಾಡ್ಕೊಂತ ಕೂತಿದ್ದ. ನಾನು ಇಲ್ಲೇ ಕೂತ್ಕೊಂಡಿದ್ನಪ್ಪ. ಇಬ್ಬರು ಏನು ಮಾಡ್ಕೊಂಡ್ರು ಏನೋ ನಾ ಕಾಣಪ್ಪ ಅಂತ ಹೇಳ್ತಾಳೆ. ತಾಯಿ ಮಾತಿಂದ ಇವನಿಗೆ ತುಂಬ ಕೋಪ ಬರುತ್ತೆ. ಬೆಳಗ್ಗೆಯಿಂದ ಊಟನೂ ಇಲ್ಲದೆ ಹಸ್ಕೊಂಡು ಮನೆಗೆ ಬಂದಿರ್ತಾನೆ. ಇಂತಹ ಹೊತ್ತಲ್ಲಿ ಅಹಿತವಾದಂತಹ ಆತ್ಮಗೌರವಕ್ಕೆ ಧಕ್ಕೆ ತರುವಂಥ ಅವಮಾನಕರವಾದ ಸುದ್ದಿ ಅವನ ಕಿವಿಗೆ ಮುಟ್ಟುತ್ತೆ. ಜೊತೆಗೆ ಸ್ವತಃ ತನ್ನ ತಾಯಿನೇ ಈ ಮಾತು ಹೇಳಿರೋದ್ರಿಂದ ಇದನ್ನು ನಮ್ಮದೇ ಇರೋಕ್ಕೆ ಸಾಧ್ಯನಾ, ನಂಬ್ಕೊಂಡು ಸಹಿಸೋಕ್ಕೆ ಸಾಧ್ಯನಾ? ಇಂಥ ಹೆಂಡತಿ ಇದ್ರೇನು ಸತ್ರೇನು ಅಂತ ಹೇಳ್ಬಿಟ್ಟು ಕ್ಷಣ ಮಾತ್ರದಲ್ಲಿ ಭದ್ರಯ್ಯನ ಯೋಚನೆ ಗುರಿ ಹತ್ತ ಆರುತ್ತೆ. ಆಗ ಮೂಲೆಯಲ್ಲಿ ಅಳ್ತಾ ಇದ್ದಂತಹ ಮುನಿಯಮ್ಮ ಮೆಲ್ಲನೆ ಹೇಳ್ತಾಳೆ. ಗಂಡ ಬಂದ ಅಂದ್ಕೊಂಡು ದೀಪ ಹಚ್ಚಲಿಕ್ಕೆ ಅಂತ ಬೆಂಕಿ ಪೊಟ್ಟಣವನ್ನು ಹುಡುಕಾಡ್ತಾಳೆ. ಅಂಗಳದಲ್ಲಿ ಹೆಜ್ಜೆ ಸದ್ದಾದನ್ನು ಕೇಳಿ ಭದ್ರಯ್ಯ ಅಡುಗೆ ಮನೆ ಕಡೆಯಿಂದ ಹೊರಗಡೆ ಬರ್ತಾನೆ. ಮುನಿಯಮ್ಮ ಕಾಣಿಸ್ತಾಳೆ. ತಕ್ಷಣ ಭದ್ರಯ್ಯ ಅವಳ ಹತ್ರ ಧಾವಿಸ್ತಾನೆ. ಅವಳ ಮುಂದಲೆಯನ್ನು ತನ್ನ ಮುಷ್ಟಿಯಲ್ಲಿ ಬಲವಾಗಿ ಹಿಡ್ಕೊಂಡು ಉಸಿರು ಕಟ್ಟು ಹಾಗೆ ಬೆನ್ನಿನ ಮೇಲೆ ಗುದ್ದುತ್ತಾನೆ. ತಾನು ಸಹ ಒಂದು ಮಾತು ಆಡದೆ ಅವಳು ಮಾತಾಡೋಕ್ಕೆ ಅವಕಾಶವನ್ನು ಕೊಡದೆ ಒಂದೇ ಸಮನೆ ಹೊಡೆದು ಚಚ್ಚುತ್ತಾನೆ. ಹೊಡೆತವನ್ನು ಸಹಿಸಲಾರದೆ, ನೋವನ್ನು ತಾಳಲಾರದೆ ಮುನಿಯಮ್ಮ ಕೆಳಗೆ ಉರುಳ್ತಾಳೆ. ಅಷ್ಟಕ್ಕೆ ಬಿಡದೆ ಭದ್ರಯ್ಯ ಅವಳನ್ನು ದರ್ದರ ಅಂತ ಹೇಳ್ಕೊಂಡು ಹೋಗಿ ಅಂಗಳದಲ್ಲಿದ್ದಂತಹ ಒಂದು ಸಣ್ಣ ಕೋಣೆಗೆ ನೂಕ್ತಾನೆ. ಅನಂತರ ಬಾಗಿಲನ್ನು ಮುಂದೆಳೆದುಕೊಂಡು ಚಿಲುಕ ಇಟ್ಟು ಬೀಗ ತಗಲಿಸ್ತಾನೆ. ಈ ದೃಶ್ಯವನ್ನು ನೋಡಿ ಭದ್ರಯ್ಯನ ತಾಯಿಗೆ ಬಹಳ ಸಮಾಧಾನ ಆಗುತ್ತೆ. ತನ್ನ ಮಗ ಎಷ್ಟು ಶೌರ್ಯವಂತ ಅಂತ ಸಂತೋಷ ಪಟ್ಕೊತಾಳೆ. ಆ ರಾತ್ರಿ ಮುನಿಯಮ್ಮನಿಗೆ ಅನ್ನವನ್ನಾಗಲಿ ನೀರನ್ನಾಗಲಿ ಕೊಡೋದಿಲ್ಲ. ಮರುದಿನವೂ ಕೂಡ ಯಾರು ಅವಳನ್ನು ವಿಚಾರಿಸೋದಿಲ್ಲ. ಮುನಿಯಮ್ಮನು ಕೇಳೋದಿಲ್ಲ. 3ನೇ ದಿನದ ಹೊತ್ತಿಗೆ ಭದ್ರಯ್ಯನ ಮನಸ್ಸು ಮೆತ್ತಗಾಗಿರುತ್ತೆ. ಅವಳಿಗೊಂದಿಷ್ಟು ಹಿಟ್ಟು ಹಾಕವ ಇವತ್ತು ಅಂತ ತಾಯಿಗೆ ಹೇಳಿದಾಗ ಆಕೆ ತಿರಸ್ಕಾರದಿಂದ ಮಗನ ಮುಖ ನೋಡ್ತಾಳೆ. ಹಿಂಗೆ ಬಿಟ್ರೆ ಅವಳು ಸತ್ತೋಯ್ದಳು ಕಣವ ಅಂತ ಹೇಳಿದಾಗ ಸದ್ಯ ಮಗ ಅಂದ ಹಾಗೆ ಅವಳು ಸತ್ತರೆ ಸಾಕು ಅನ್ನೋದು ತಾಯಿಯ ಆಸೆ. ಭದ್ರಯ್ಯನಿಗೂ ಆ ಆಸೆ ಇರುತ್ತೆ. ಆದರೆ ಅದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸೋಕ್ಕೆ ಅವನ ಮನಸ್ಸು ಹಿಂಜರಿಯುತ್ತೆ. ಎಷ್ಟೇ ಪ್ರತಿಭಟನೆ ಇದ್ರೂ ಕೂಡ ಮಾನವೀಯತೆ ತನ್ನ ಕರ್ತವ್ಯವನ್ನು ಎಚ್ಚರಿಸ್ತಾನೆ ಇರುತ್ತೆ. ಆಗ ಅವನೇನು ಮಾಡ್ತಾನೆ,
ಬೀಗವನ್ನು ತೆರೀತಾನೆ, ಬಾಗಿಲು ತೆಗಿತಾನೆ. ಮುನಿಯಮ್ಮ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದಿರ್ತಾಳೆ. ಅವಳ ಸ್ಥಿತಿಯನ್ನು ಕಂಡು ಇವನ ಹೃದಯಕ್ಕೂ ಕೂಡ ನೋವಾಗುತ್ತೆ. ಇನ್ನು ಇವಳನ್ನ ಹೀಗೆ ಬಿಟ್ಟರೆ ಇವಳು ಸಾಯೋದು ಖಂಡಿತ ಅಂತ ಅವನಿಗೆ ಹೊಳೆಯುತ್ತೆ. ಜೊತೆಗೆ ನೆರೆಹೊರೆಯವ್ರಿಗೂ ಗೊತ್ತಾದರೆ ನನ್ನ ಗತಿ ಏನು? ಕೊಲೆಗಾರ ಅಂತ ಹೇಳ್ಬಿಟ್ಟು ಜೀವಾವಧಿ ಶಿಕ್ಷೆ ವಿಧಿಸಿದ್ರೆ ನಾನು ಸಾಯೋವರೆಗೂ ಸೆರೆಮನೆಯಲ್ಲಿ ಕೊಳಿಬೇಕಾಗುತ್ತಲ್ಲ. ಇಂಥ ಅಪವಾದ ಬರದೇ ಇರೋ ಹಾಗೆ ನಾನು ಎಚ್ಚರಿಕೆ ವಹಿಸ್ಕೋಬೇಕು. ಮುನಿಯಮ್ಮ ಸತ್ರ ಸಾಯಲಿ, ಆದರೆ ತನ್ನ ಮೇಲೆ ಅಪವಾದ ಬರಬಾರ್ದು ಅಂತ ಯೋಚನೆ ಮಾಡ್ತಾನೆ. ತಕ್ಷಣ ಅಂಗಳದಲ್ಲಿ ಗೋಡೆ ಪಕ್ಕಕ್ಕೆ ಒಂದು ಹಾಸಿಗೆ ಹಾಸ್ತಾನೆ. ಪ್ರಜ್ಞೆ ಇಲ್ಲದ ಮುನಿಯಮ್ಮನನ್ನು ಎತ್ಕೊಂಡ್ಬಂದು ಅದರ ಮೇಲೆ ಮಲಗಿಸ್ತಾನೆ. ನಿಧಾನವಾಗಿ ಉಸಿರಾಡ್ತಾ ಇರ್ತಾಳೆ, ಅವಳಿನ್ನೂ ಸತ್ತಿರೋದಿಲ್ಲ. ಭದ್ರಯ್ಯ ಒಂದು ಸೀಸೆ ತಗೊಂಡು ಆಸ್ಪತ್ರೆಗೆ ಹೋಗ್ತಾನೆ. ತನ್ನ ಹೆಂಡತಿಗೆ ಯಾವುದೋ ಒಂದು ಕಾಯಿಲೆ ಅಂತ ಹೇಳ್ಬಿಟ್ಟು ಔಷಧಿ ತಗೊಂಡು ಮನೆಗೆ ಹಿಂತಿರುಗಿ ಬರ್ತಾನೆ. ಔಷಧಿ ಸೀಸೆಯನ್ನು ಅವಳ ಹಾಸಿಗೆ ಹತ್ರ ಅಲಂಕಾರವಾಗಿ ಇಡ್ತಾನೆ. ಅದನ್ನು ಕುಡಿಲಿಕ್ಕೆ ಮಾತ್ರ ಮುನಿಯಮ್ಮನಿಗೆ ಕೊಡೋದಿಲ್ಲ. ಮನೆಗೆ ಬಂದು ಹೋಗೋ ಅಕ್ಕಪಕ್ಕದ ಹೆಣ್ಮಕ್ಳು ಮುನಿಯಮ್ಮನ ಕಾಯಿಲೆ ವಿಷಯವಾಗಿ ಅತ್ತೆನ ವಿಚಾರಿಸ್ತಾರೆ. ಆಕೆ ಇಲ್ಲ ಸಲ್ಲದ ಕಥೆಯನ್ನು ಕಟ್ತಾಳೆ. ತನ್ನ ಮಗ ಹೆಂಡತಿಗೋಸ್ಕರ ನಿತ್ಯನೂ ಔಷಧಿ ತಂದು ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಸಮಾಧಾನ ಪಡಿಸ್ತಾಳೆ. ಭದ್ರಯ್ಯ ಸೀಸೆಯಲ್ಲಿದ್ದಂತಹ ಔಷಧವನ್ನೆಲ್ಲ ಹೊರಗೆ ಚೆಲ್ಲಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಪ್ರತಿದಿನವೂ ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ದ. ಈ ಸೋಗು ಹಾಕೋ ಶ್ರಮ ಕೂಡ ಅವನಿಗೆ ಬಹಳ ಬೇಗ ತಪ್ಪು ಹೋಗುತ್ತೆ. ಯಾಕೆಂದರೆ ಅಂಗಳದಲ್ಲಿ ಮಲಗಿದ್ದ ದಿನವೇ ಅನ್ನ ನೀರು ಕಾಣದ ಅವಳ ದೇಹ ನಿಶ್ಶಕ್ತವಾಗಿರುತ್ತೆ. ಮಾತನಾಡೋಕ್ಕೂ ತ್ರಾಣ ಇರೋದಿಲ್ಲ. ಜೊತೆಗೆ ಮಾತ್ಸರ್ಯಮಯ್ಯಾದ ಅತ್ತೆ ಕೂಡ ಅವಳಿಗೆ ಒಂದು ತುತ್ತು ಅನ್ನವಾಗಲಿ ಒಂದು ಗುಟುಕು ನೀರನ್ನಾಗಲಿ ಕೊಡೋ ದಯವನ್ನು ತೋರಿಸೋದಿಲ್ಲ. ಹೀಗೆ 6 ದಿನ ಕಳೆದ ಮೇಲೆ ಮುನಿಯಮ್ಮನಿಗೆ ಬದುಕು ಸಾಕು ಅನಿಸುತ್ತೆ. ಆದಷ್ಟು ಬೇಗ ಈ ಲೋಕವನ್ನು ಬಿಟ್ಟು ಹೋಗಬೇಕು ಅಂತ ಕೂಡ ಆಕೆ ಕಾತರಿಸ್ತಾಳೆ. ಅವಳ ಆಸೆ ಕೂಡ ಕೈಗೂಡುತ್ತೆ. 6ನೇ ರಾತ್ರಿ ದೀಪ ಬೆಳಗಿದ ತುಸು ಹೊತ್ತಿಗೆ ಮುನಿಯಮ್ಮ ಕೊನೆ ಉಸಿರು ಎಳೀತಾಳೆ. ಭದ್ರಯ್ಯ ಮನಸ್ಸಿನಲ್ಲೇ ಆನಂದಿಸ್ತಾನೆ. ಅವನ ತಾಯಿ ಕೂಡ ಸಮಾಧಾನದಿಂದ ಸಂತೋಷ ಪಡ್ತಾಳೆ. ಆದರೂ ಕೂಡ ಅಕ್ಕಪಕ್ಕದವ್ರಿಗೋಸ್ಕರ ಇಬ್ಬರ ಕಣ್ಣಲ್ಲೂ ನೀರು ಬರುತ್ತೆ. ಲೋಕದ ಕಣ್ಣಿಗೆ ಕಾಣೋ ಹಾಗೆ ದುಃಖದ ಕಣ್ಣೀರು ಅಂತ ಎಲ್ಲರೂ ಅನ್ಕೊತಾರೆ. ನೆರೆಹೊರೆಯವರು ಬರ್ತಾರೆ, ಮುನಿಯಮ್ಮನ ಶವವನ್ನು ನೋಡ್ಕೊಂಡು ಹೋಗ್ತಾರೆ. ಅನ್ನ ನೀರು ಕಾಣದೆ ಸೊರಗಿ ಸೋತಿದ್ದ ಅವಳ ದೇಹ ಯಾವುದೋ ಕಾಯಿಲೆಯಿಂದ ಸತ್ಲೇನೋ ಅನ್ನೋ ಹಾಗೆ ಇರುತ್ತೆ. ಅಬ್ಬಾ ಅದೇನು ಕಾಯಿಲೆನೋ ಏನೋ ಪಾಪ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಅಂತೂ ಯಾವುದೋ ಒಂದು ಕಾಯಿಲೆ ಬಂತು, ಅವಳು ಸತ್ತು ಹೋದ್ಲು. ಅವಳು ಮುನಿಯಮ್ಮ ಜೀವವನ್ನು ಬಿಡಬೇಕಾಗಿತ್ತು, ಬಿಟ್ಲು. ಶವ ಆಗಬೇಕಾಗಿತ್ತು, ಆದ್ಲು. ಅದು ಶವ ಅಂದರೆ ಮುನಿಯಮ್ಮನ ಶವ. ಆದರೆ ದುಃಖಿಸಬೇಕಾದಂತಹ ಈ ಸಮಯದಲ್ಲಿ ಭದ್ರಯ್ಯನ ಮನಸ್ಸು ಉತ್ಸಾಹದಿಂದ ನಲಿಯುತ್ತೆ. ಏಕೆಂದರೆ ಭಾಗ್ಯವನ್ನೇ ಬರಸೆಳಿತಕ್ಕಂತಹ ನವವಾದ ಶವ ಈಗ ಸಿಕ್ತು ಅಂತ ಅವನಿಗೆ ಆನಂದ ಆಗ್ತಾ ಇರುತ್ತೆ. ಸುಮಾರು 10 ಗಂಟೆ ಹೊತ್ತಿಗೆ ಒಂದು ಕೈ ಚೀಲವನ್ನು, ಒಂದು ದೊಡ್ಡ ಸೀಸೆಯನ್ನು ತಗೊಂಡು ಹೊರಗಡೆ ಹೊರಡ್ತಾನೆ ಭದ್ರಯ್ಯ. ಸೀಸೆ ತುಂಬ ಹೆಂಡ ತುಂಬಿಸ್ಕೊತಾನೆ. ಹಸಿ ಮಾಂಸವನ್ನು ಕೊಂಡ್ಕೊಳ್ತಾನೆ. ಮನೆಗೆ ಹಿಂತಿರುಗಿ ಬರೋ ಅಷ್ಟೊತ್ತಿಗೆ ಅಕ್ಕಪಕ್ಕದ ಗಂಡಸರು ಅವನಿಗೋಸ್ಕರ ಕಾಯ್ತಾ ನಿಂತಿರ್ತಾರೆ. ಮೌನವಾಗಿ ಒಳಗಡೆ ನಡೀತಾನೆ ಭದ್ರಯ್ಯ. ಎಷ್ಟು ಹೊತ್ತಾದರೂ ಹೊರಗಡೆಗೆ ಬರೋ ಸೂಚನೆಯನ್ನೇ ತೋರಿಸೋದಿಲ್ಲ. ಶವವನ್ನು ಸ್ಮಶಾನಕ್ಕೆ ಸಾಗಿಸೋಕ್ಕೆ ನೆರವು ನೀಡಲಿಕ್ಕೆ ಅಂತ ಬಂದಿದ್ದ ನೆರೆಹೊರೆಯವರು ಭದ್ರಯ್ಯನನ್ನು ಕೂಗಿ ಹೊರಗೆ ಕರೀತಾರೆ. ಬಾಪ ಹೊರಗಡೆ ಹೋಗ್ಬಿಟ್ಟು ಇನ್ನು ಮಣ್ಣು ಮಾಡಿ ಬರೋಣ ಅಂತ ಹೇಳಿದಾಗ ಭದ್ರಯ್ಯ ಹೇಳ್ತಾನೆ, ಅಯ್ಯೋ ಇಷ್ಟೊತ್ತಿನಲ್ಲಿ ಬೇಡ, ಬೆಳಗ್ಗೆ ಎದ್ದು ಮಾಡೋಣ ಅಂತ ಹೇಳ್ಬಿಟ್ಟು. ಬಂದವರೆಲ್ಲ ಹಿಂತಿರುಗ್ತಾರೆ. ಹೆಣ ಕಾಯ್ಕೊಂಡು ರಾತ್ರಿ ಎಲ್ಲ ಕುಂತಿರ್ತೀಯನೋ ಬದ್ರು ಅಂತ ತಾಯಿ ಹೇಳ್ತಾಳೆ. ಇಲ್ಲ ಕಣವ, ನಾನು ಇತ್ಲಾಗ ಮಲ್ಕೊಂತೀನಿ, ನೀನು ಮನೆ ಮೂಲೆನಾಗ ಮಲ್ಕ ಅಂತ ತಾಯಿಗೆ ಹೇಳ್ತಾನೆ. ಮಗನ ಮಾತಿನಂತೆ ತಾಯಿ ಅಡುಗೆ ಮನೆಯಲ್ಲಿ ತನ್ನ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ತಾಳೆ. ಭದ್ರಯ್ಯ ದೀಪ ಆರಿಸ್ತಾನೆ, ಆದರೆ ಮಲಗೋದಿಲ್ಲ. ಮುನಿಯಮ್ಮನ ಶವದ ಹತ್ರ ಕೂತ್ಕೊಂಡು ಅವಳ ಮುಖದ ಕಡೆನೇ ನೋಡ್ತಾ ಇರ್ತಾನೆ. ಹತ್ತಿರದಲ್ಲೇ ಹಸಿ ಮಾಂಸ ಮತ್ತು ಹೆಂಡದ ಸೀಸೆ ಕೂಡ ಇರುತ್ತೆ. ಮನೆಗೆ ಹತ್ತಿರದಲ್ಲೇ ಇದ್ದ ಪೋನಿ ಸ್ಟಾಂಡಿನಲ್ಲಿ 11 ಬಾರಿಸುತ್ತೆ, 12 ಬಾರಿಸುತ್ತೆ, 1 ಗಂಟೆನೂ ಬಾರಿಸುತ್ತೆ. ಭದ್ರಯ್ಯನ ಮನಸ್ಸು ನಿರಾಸೆಗೊಳ್ತಾ ಹೋಗುತ್ತೆ. ಭೂತವಿದ್ಯೆ ಸಾಧಿಸೋ ವಿಷಯದಲ್ಲಿ ನಿಂಗಣ್ಣ ಏನೇನು ಹೇಳಿದ್ದ ಅಂತ ನೆನೆಸ್ಕೊತಾನೆ. ಕಲ್ಲು ನೀರು ಕರಗೋ ಹೊತ್ತು 12-12:15 ಗಂಟೆ ಹೊತ್ತಿಗೆ ಬರುತ್ತೆ ಭದ್ರು. ಆವಾಗ ಹೆಣ ಇದ್ದಕ್ಕಿದ್ದಂಗೆ ಬಾಯಿ ತೆಗಿಯುತ್ತೆ. ಆ ಸಂದರ್ಭ ನೋಡಿಕೊಂಡು ಅದ್ರ ಬಾಯಲ್ಲಿ ಮಾಂಸ ಹಾಕ್ಬಿಡು, ಹಾಗೆ ಹೆಂಡನ್ನು ಸುರಿದು ಬಿಡು, ಆಮೇಲೆ ಆ ಹೆಣದಲ್ಲಿನ ಭೂತ ನಿನ್ನ ವಶ ಆಗತ್ತೆ ಅಂತ ನಿಂಗಣ್ಣ ಹೇಳಿದ ಮಾತು ಅವನಿಗೆ ಅಕ್ಷರಶಃ ನೆನಪಿರುತ್ತೆ. ಆದರೆ ಈಗ ಹಾಗೇನೂ ಆಗೋದಿಲ್ಲ. ಬಹುಶಃ ನಿಂಗಣ್ಣ ಸುಳ್ಳು ಹೇಳಿರಬಹುದು ಅಂತ
ಇವನು ಅಂದ್ಕೊಳ್ತಾನೆ. ಜೊತೆಗೆ ಇಲ್ಲ, ಎಷ್ಟೊಂದು ನಂಬಿಕೆ ಇಟ್ಟು ವಿದ್ಯೆ ಗುಟ್ಟು ಹೇಳ್ಕೊಟ್ಟಿದ್ದಾನಲ್ಲ ಅಂತ ಕೂಡ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಗಡಿಯಾರದಲ್ಲಿ 2 ಗಂಟೆ ಬಾರಿಸೋದು ಕೂಡ ಕೇಳುತ್ತೆ. 12-12:30 ಗಂಟೆ ಮೀರಿ ಎಷ್ಟೋ ಹೊತ್ತಾಗಿರುತ್ತೆ. ಆದರೂ ಕೂಡ ಭದ್ರಯ್ಯನಿಗೆ ಏನೋ ಒಂದು ರೀತಿಯ ಚಪಲ. ಈಗಲೋ ಇನ್ನೊಂದು ಕ್ಷಣಕ್ಕೋ ಈ ಹೆಣ ಬಾಯಿ ತೆಗಿಬಹುದು ಅನ್ನೋ ನಿರೀಕ್ಷೆಯಿಂದ ಅವನು ಕುತೂಹಲದಿಂದ ಕಾಯ್ತಾ ಇರ್ತಾನೆ. ಸುಮಾರು 3-4-5 ಗಂಟೆ ಆಗೋವರೆಗೂ ಅವನು ಹಾಗೆ ಕೂತಿರ್ತಾನೆ. ಬೆಳಗಾಗಿತ್ತು, ಕಾಗೆಗಳು ಕೂಗೋಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಭದ್ರಯ್ಯ ಇನ್ನು ಕತ್ಲೆಲ್ಲೇ ಇರ್ತಾನೆ. ನೋಡೋಣ, ಕೊನೆ ಗಣಿಗೆಲ್ಲಾದ್ರೂ ಹೆಣ ಬಾಯಿ ತೆಗಿಯುತ್ತೇನೋ ಅಂತ ಅವನು ಆಸೆ ಪಟ್ಕೊಂಡು ಕಾಯ್ತಾ ಇರ್ತಾನೆ. ಆದರೆ ಆ ಆಸೆ ಕೂಡ ನಿರಾಸೆ ಆಗತ್ತೆ. ಸರ್ವಸ್ವನು ನಿರರ್ಥಕ ಆಯಿತು ಅನ್ಸುತ್ತೆ. ಮುದುಕಿ ನಿದ್ದೆ ಮುಗಿಸಿ ಹಾಸಿಗೆ ಬಿಟ್ಟೆದ್ದು ಹೊರಗೆ ಬರ್ತಾಳೆ. ಹೆಣದ ಹತ್ರ ತಲೆ ಮೇಲೆ ಕೈ ಹೊತ್ಕೊಂಡು ತನ್ನ ಮಗ ಕೂತೇ ಇದ್ದಾನೆ. ಪಕ್ಕದಲ್ಲಿ ರಾತ್ರಿ ತಂದ ಮಾಂಸ ನಾರ್ತಾ ಇದೆ. ಹೆಂಡದ ವಾಸನೆನೂ ಗಬ್ಬಿಟ್ಟು ಹೋಗಿದೆ. ಅಂದ್ಕೊಂಡು, ಮಗ ರಾತ್ರಿಯಲ್ಲೇ ಹಿಂಗೆ ಕೂತಿದ್ಯಾ ಅಂತ ಕೇಳ್ತಾಳೆ. ತಾಯಿ ಮಾತು ಭದ್ರಯ್ಯನ ಕಿವಿಗೆ ಬೀಳುತ್ತೋ ಇಲ್ವೋ, ಅವನಂತೂ ನಿರಾಶೆಯಿಂದ ಬೇಸರದಿಂದ ಕುಗ್ಗಿ ಹೋಗಿರ್ತಾನೆ. ಪ್ರಪಂಚದಲ್ಲಿ ನನಗಿನ್ನೇನಿದೆ ಅಂತ ಅವನ ಮನಸ್ಸು ಕೇಳ್ತಾ ಇರುತ್ತೆ. ಪ್ರೇತ ಪ್ರಸನ್ನ ವಿದ್ಯೆಯನ್ನು ಧಾರೆ ಕೊಡ್ತೀನಿ ಅಂತ ನಿಂಗಣ್ಣ ಹೇಳಿದ್ದ, ಅವನ ಸತ್ತ. ತಂತ್ರ ಸಾಧನೆ ಪ್ರಯತ್ನದ ವಿಫಲವಾಗ್ಬಿಟ್ಟು ಸೆರೆಮನೆಯಲ್ಲಿ ಇರಬೇಕಾಗಿ ಬಂತು. ಸೆರೆಮನೆಯಿಂದ ಹಿಂತಿರುಗಿ ಬಂದ ಮೇಲೆ ಕಾಂಟ್ರಾಕ್ಟರ್ ಹತ್ರ ಇದ್ದ ಕೆಲಸನೂ ಹೊಟ್ಟೋಯ್ತು. ಇನ್ನು ಕೈ ಹಿಡಿದಿದ್ದ ಮುದ್ದಾದ ಹೆಂಡತಿಯನ್ನು ಕೂಡ ಕೈಯಾರೆ ಕೊಂದಿದ್ದು ಆಗಿತ್ತು. ಅವಳು ಹೆಣದ ಮೇಲೆ ಮಾಡಬೇಕಾಗಿದ್ದ ತಂತ್ರ ಪ್ರಯೋಗ ಕೂಡ ನಿಷ್ಫಲ ಆಯಿತು. ಇನ್ನೇನಿದೆ ನನಗೆ ಅಂತ ಭದ್ರಯ್ಯ ಕಳೆದು ಹೋದ ತನ್ನ ಸರ್ವಸ್ವವನ್ನು ನೆನಪಿನ ಹಂಜರದಲ್ಲಿ ಹಿಂಜಿ ನೋಡ್ತಾನೆ. ಬಾಳೆ ಬಗೆಹರಿದೇ ಇರ್ತಕ್ಕಂತಹ ಒಂದು ಒಗಟಾಗಿದೆಯಲ್ಲ ಅಂದ್ಕೊಳ್ತಾನೆ. ತಾಯಿ ಬಲವಂತಕ್ಕೆ ಭದ್ರಯ್ಯ ಕೂತಲಿಂದ ಹೇಳ್ತಾನೆ. ನೇಸರು ಮೂಡಣ ದಿಬ್ಬವನ್ನು ಏರೋ ಅಷ್ಟೊತ್ತಿಗೆ ಮುನಿಯಮ್ಮನ ಸ್ಮಶಾನ ಯಾತ್ರೆ ನೆರವೇರುತ್ತೆ. ಮುದುಕೆ ಕೂಡ ಶವದ ಹಿಂದೆನೆ ಹೋಗ್ತಾಳೆ. ಹಳ್ಳದಲ್ಲಿ ಒಂದು ಹಿಡಿ ಮಣ್ಣು ಹಾಕಿ ಹಿಂತಿರುಗಿ ಬರ್ತಾರೆ. ಆವತ್ತಿನಿಂದ ಭದ್ರಯ್ಯನ ಮನಸ್ಸು ಅಸ್ಥಿವಸ್ತಿವಾಗುತ್ತೆ. ಯಾವ ಕೆಲಸ ಮಾಡೋಕ್ಕೂ ಉತ್ಸಾಹ ಇರೋದಿಲ್ಲ. ಸದಾ ಆಲಸ್ಯ, ಮಂಕು ಮುಚ್ಚಿದವನ ಹಾಗೆ ಸದಾ ಮನೇಲಿ ಕೂತ್ಕೊಂಡಿರ್ತಿದ್ದ. ಹೀಗೇನೆ ದಿನಗಳು ಕಳೆಯುತ್ತೆ. 1 ತಿಂಗಳು ಕಳೆಯುತ್ತೆ. ಒಂದು ದಿವಸ ಲಕ್ಷ್ಮಯ್ಯ ಮತ್ತು ಚಿಕ್ಕೇಗೌಡ ಇವಿಬ್ರು ಭದ್ರಯ್ಯನ ಮನೆಗೆ ಬರ್ತಾರೆ. ಬಂದವರು ಭದ್ರಯ್ಯನನ್ನಾಗ್ಲಿ ಅವನ ತಾಯಿಯನ್ನಾಗ್ಲಿ ಕೂಗದೆ ತಮಗೆ ಪರಿಚಿತರಾಗಿದ್ದಂತಹ ಮುನಿಯಮ್ಮನನ್ನ ಕೂಗ್ತಾರೆ. ಆದರೆ ಅವರ ಕರೆಗೆ ಹೋಗೋಳಕ್ಕೆ ಅಲ್ಲಿ ಮುನಿಯಮ್ಮ ಎಲ್ಲಿರ್ತಾಳೆ? ಇರೋದಿಲ್ಲ. ಆಗ ಭದ್ರಯ್ಯನೇ ಹೊರಗಡೆಗೆ ಬರ್ತಾನೆ. ಯಾರು ನೀವು ಅಂತ ವಿಚಾರಿಸ್ತಾನೆ. ಬಂದಿರೋರು ನಿಂಗಣ್ಣನ ಮಿತ್ರರು ಅಂತ ಅವನಿಗೆ ಅರ್ಥವಾಗುತ್ತೆ. ಆಮೇಲೆ ಪರಸ್ಪರ ಪರಿಚಯ ಮಾಡಿಕೊಂಡ ನಂತರ ಮುನಿಯಮ್ಮನ ಮಾತು ಕೂಡ ಬರುತ್ತೆ. ಅವಳು ಸತ್ತ ಸುದ್ದಿಯನ್ನು ಭದ್ರಯ್ಯನ ಬಾಯಿಂದ ಕೇಳಿ ಲಕ್ಷ್ಮಯ್ಯ ಮತ್ತು ಚಿಕ್ಕೇಗೌಡ ಇಬ್ಬರಿಗೂ ಕೂಡ ತಮ್ಮ ಕಿವಿಯನ್ನು ನಂಬಕ್ಕಾಗ್ದಂಗೆ ಆಗೋಗುತ್ತೆ. ಅಲ್ಲ, ಸೀತಮ್ಮನಂತ ಹೆಂಗಸು ಮುನಿಯಮ್ಮ ಕೈ ಎತ್ತಿ ಮುಗಿಬೇಕಾಯಮ್ಮಂಗೆ ಅಂತ ಲಕ್ಷ್ಮಯ್ಯ ಹೇಳ್ತಾನೆ. ಅಷ್ಟರಲ್ಲಿ ಅವರಿಬ್ಬರನ್ನ ನೋಡಿದ್ದ ಭದ್ರಯ್ಯನ ತಾಯಿ ಮಗನನ್ನು ಒಳಗೆ ಕರೆದು ಹೇಳ್ತಾಳೆ, ಇವರೇ ಕಣ್ಮಗ ಅವತ್ತು ಬಂದಿದ್ದವರು, ನಿನ್ನ ಹೆಂಡ್ರು ಮಿಂಡುಗಾರರು ಅಂತಾಳೆ. ಆದರೆ ಲಕ್ಷ್ಮಯ್ಯನ ಮೃದುವಾದ ಮಾತಿನ ಧಾಟಿಯನ್ನು ಅವತ್ತು ಪ್ರತ್ಯಕ್ಷವಾಗಿ ನೋಡಿದ್ದ ಭದ್ರಯ್ಯನಿಗೆ ತಾಯಿ ಮಾತಲ್ಲಿ ನಂಬಿಕೆ ಬರೋದಿಲ್ಲ. ತಕ್ಷಣ ಅವಳು ಕೆನ್ನೆಗೆ ಬಾರಿಸ್ಬೇಕಾ ಅನ್ನೋಷ್ಟು ಸಿಟ್ಟು ಬರುತ್ತೆ. ಆದರೆ ಅವಳು ತನ್ನ ತಾಯಿ, ತನ್ನನ್ನು ಹೆತ್ತವಳು, ಅವಳನ್ನು ಹೊಡಿಬೋದಾ ಅಂತ ಅವನಿಗೆ ಅನಿಸುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.